ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಮೇಲೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಫರ್ಗ್ಯೂಸನ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಮಾಡಿದ್ದಾರೆ, ಎಷ್ಟು ವಿಕೆಟ್ ಹಾಕಿದ್ದಾರೆ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈಲಾಗಿದ್ದ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, 2024 ನಮ್ಮ RCB ಬೌಲರ್ಸ್ಗಳಾಗಿರ್ಬೋದು, ಬ್ಯಾಟರ್ಸ್ಗಳಾಗಿರ್ಬೋದು, ಆಲ್ರೌಂಡರ್ಸ್ಗಳಾಗಿರ್ಬೋದು ಮಿಂತಾ ಇದ್ದಾರೆ ಅಂತ ಹೇಳಬೇಕು. ದಾಖಲೆ ಮೇಲೆ ದಾಖಲೆ ಮಾಡ್ತಿದ್ದಾರೆ. ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೇಕು. ಫರ್ಗ್ಯೂಸನ್ ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳಬೇಕು. ಇವರು ಕೂಡ ಪ್ಲೇಯಿಂಗ್ ಚಾನ್ಸ್ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು. ಒಳ್ಳೆ ಫೀಲ್ಡಲ್ಲೂ ಕೂಡ ಎಸ್ತಾರೆ, ಮತ್ತು ಪವರ್ ಪ್ಲೇ ಇರ್ಬೋದು, ಡೆತ್ ಇರ್ಬೋದು, ವಿಕೆಟ್ ಅಂತ ತಕ್ಕೊಡ್ತಾರೆ ಇವರು RCBಗೆ ತಂಡಕ್ಕೆ ಅಂತ ನನಗೆ ಗೊತ್ತು ಅನಿಸುತ್ತೆ ಗುರು. ನೀವಂತರ ಒಂದ್ಸಲ ಕಮೆಂಟ್ ಮಾಡಿ ಗುರು. ಹಾಗಾದ್ರೆ ಫರ್ಗ್ಯೂಸನ್ ಅವರು ಯಾವ ರೀತಿ ಬೌಲಿಂಗ್ ಮಾಡಿದ್ರೆ ಅನ್ನೋದೇ ಆಯ್ತಾನೆ ಗುರು. 2024 ಇವರ ಫಾರ್ಮ್ ಬೆಂಕಿ ಆಗಿದೆ ಅಂತ ಹೇಳಬೇಕು. ನೋಡ್ತಾ ಇರ್ಬೋದು, ಇವರು ಪಾಕಿಸ್ತಾನದ ಮೇಲೆ 4 ಓವರ್ ಮಾಡಿ 27 ರನ್ ಕೊಟ್ಟು 1 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ನಂತರ ಪಾಕಿಸ್ತಾನ ಮೇಲೆ ಇನ್ನೊಂದು ಸೀರೀಸಲ್ಲಿ 4 ಓವರ್ ಮಾಡಿ 27 ರನ್ ಕೊಟ್ಟು 2 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ಅನಂತರ ಪಾಕಿಸ್ತಾನದ ಮೇಲೆ 4 ಓವರ್ ಮಾಡಿ 25 ರನ್ ಕೊಟ್ಟು 2 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ನಂತರ ಆಸ್ಟ್ರೇಲಿಯಾ ವಿರುದ್ಧ 4 ಓವರ್ ಮಾಡಿ 23 ರನ್ ಕೊಟ್ಟು 1 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ಆಸ್ಟ್ರೇಲಿಯಾ ವಿರುದ್ಧ 3.5 ಬಾಲ್ ಮಾಡಿಬಿಟ್ಟು ಗುರು 12 ರನ್ ಕೊಟ್ಟು 4 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ನೋಡ್ತಾ ಇರಬಹುದು, ಇದೆಲ್ಲ T20 2024 ಅಂತ ಹೇಳಬೇಕು. ಇನ್ನು ಕೂಡ ಆಗಿ 2 ತಿಂಗಳು ಆಗಿತ್ತು ಅಷ್ಟೇ ಅಂತ ಹೇಳಬೇಕು. 3ನೇ ತಿಂಗಳು ನಡೀತಾ ಇತ್ತು, ಈಗಿನ ಸ್ಟಾರ್ಟ್ ಆಗಿರೋದು. ಆದರೆ ಯಾವ ರೀತಿ ಬೌಲಿಂಗ್ ಮಾಡಿದ್ದಾರೆ ಫರ್ಗ್ಯೂಸನ್ ಅವರ ಬೆಂಕಿ ಫಾರ್ಮ್ ಇದೆ ಅಂತ ಹೇಳಬೇಕು. ಇದೇ ರೀತಿ RCBಗೆ ಬಂದು ಎಲ್ಲ ಮ್ಯಾಚ್ ವಿಕೆಟ್, 2 ವಿಕೆಟ್, 1 ವಿಕೆಟ್, 3 ವಿಕೆಟ್ ಕೇಳ್ತು. ನಂತರ RCBಗೆ ಎಷ್ಟು ಅನುಕೂಲ ಆಗೋಗುತ್ತೆ ನೀವೇ ಕಾಣಿಸೋ ಕಮೆಂಟ್ ಮಾಡಿ. ಅವ್ರಿಗೆ ಚಾನ್ಸ್ ಸಿಗುತ್ತೆ RCB ತಂಡ ಅಂತ ಕಾಣಿಸೋ ಕಮೆಂಟ್ ಮಾಡಿ. ಸಿಗೊಂದಷ್ಟು ತಡ ಬಂದ ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್, ಟಾಟಾ, ಬಾಯ್ ಬಾಯ್ ಗುರು.